ಭಾರತ ಮತ್ತು ಯುರೋಪಿನ ಮಧ್ಯೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಸಂಬಂಧವಿತ್ತು. ಯುರೋಪಿನಾದ್ಯಂತ ಭಾರತದ ಮಸಾಲೆ ಪದಾರ್ಥಗಳಾದ ಮೆಣಸು, ಶುಂಠಿ, ದಾಲ್ಚಿನ್ನಿ, ಜೀರಿಗೆ ಹಾಗೂ ಏಲಕ್ಕಿ ಮುಂತಾದವುಗಳಿಗೆ ಸಾಕಷ್ಟು ಬೇಡಿಕೆ ಇತ್ತು. ಅರಬ್ಬರು ಈ ಮಸಾಲೆ ಪದಾರ್ಥಗಳನ್ನು ಭಾರತದಿಂದ ಕೊಂಡು ಇಟಲಿಯ ಕಾನ್ಸ್ಟಾಂಟಿನೋಪಲ್ ರಸ್ತೆ ಮಾರ್ಗದ ಮೂಲಕ ಯುರೋಪಿಗೆ ತಲುಪಿಸುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ಎಂಬುದು ಆಗಿನ ಪ್ರಮುಖ ವ್ಯಾಪಾರ ಮಾರ್ಗವಾಗಿತ್ತು. ಇದನ್ನು ಮನಗಂಡ ಆಟೋಮನ್ ಟರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಮೇಲೆ ದಾಳಿ ಮಾಡಿ ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಹಾಗೂ ಈ ಮಾರ್ಗದ ಮೂಲಕ ನಡೆಯುವ ಎಲ್ಲ ವ್ಯಾಪಾರದ ಮೇಲೆ ಅತಿಯಾದ ಸುಂಕವನ್ನು ವಿಧಿಸಿದರು. ಇದರಿಂದ ಸಾಕಷ್ಟು ಹೊರೆ ಅನುಭವಿಸಿದ ಅರಬ್ಬರು ಯುರೋಪಿನ ಜೊತೆಗಿನ ವ್ಯಾಪಾರ ಸಂಬಂಧವನ್ನು ಅನಿವಾರ್ಯವಾಗಿ ಕಡಿತಗೊಳಿಸಿದರು. ಭಾರತದ ಮಸಾಲೆಗಾಗಿ ಸಾಕಷ್ಟು ಹಾತೊರೆಯುತ್ತಿದ್ದ ಯುರೋಪಿಯನ್ನರು ಭಾರತಕ್ಕೆ ಹೊಸ ಮಾರ್ಗದ ಅನ್ವೇಷಣೆಗಾಗಿ ಹೊರಟರು. ಇದರಲ್ಲಿ ಪೋರ್ಚುಗಲ್ ಹಾಗೂ ಸ್ಪೇನ್ ದೇಶಗಳ ಪಾತ್ರ ಪ್ರಮುಖವಾಗಿತ್ತು. ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮನು ಕೇಪ್ ಆಫ್ ಗುಡ್ ಹೋಪ್ ಎಂಬ ಶಿಖರವನ್ನು ಸುತ್ತಿ 1498ರಲ್ಲಿ ಕೇರಳದ ಕಲ್ಲೇಕೋಟೆ ಎಂಬ ಪ್ರದೇಶಕ್ಕೆ ಬಂದನು. ಅಲ್ಲಿನ ಸ್ಥಳೀಯ ದೊರೆ ಜಾಮೋರಿನನು ಇವನನ್ನು ಬರಮಾಡಿಕೊಂಡನು. ಇದರಿಂದ ಭಾರತಕ್ಕೆ ಹೊಸ ಜಲಮಾರ್ಗ ಸಿಕ್ಕಂತಾಯಿತು. ನಂತರ ಡಚ್ಚರು, ಬ್ರಿಟಿಷರು ಹಾಗೂ ಫ್ರೆಂಚರು ಇದೇ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಪ್ರವೇಶಿಸಿದರು.